ಇತ್ತೀಚೆಗೆ ರಾಮ ಮಂದಿರ ಉದ್ಘಾಟನೆ ಆಯಿತು, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಆಗಲಿ ರೀ. ಇವಾಗ ಏನಾಗುತ್ತೆ, ರಾಮ ಮಂದಿರ ಉದ್ಘಾಟನೆ ಆಗುತ್ತೆ, ಚರ್ಚ್ಗಳು ಉದ್ಘಾಟನೆ ಆಗುತ್ತೆ, ಇನ್ನೊಂದು ಆಗುತ್ತೆ. ಅದು ಯಾರು ಈ ದೇಶದಲ್ಲಿ ದೇವಸ್ಥಾನ ಉದ್ಘಾಟನೆ ಮಾಡ್ತಾರ ಅಂತ ನನ್ನ ಪ್ರಶ್ನೆ. ಅಲ್ಲ, ಇವರು ಬರೋದಕ್ಕೆ ಮುಂಚೆ ಏನು ದೇವಸ್ಥಾನಗಳು ಇರಲಿಲ್ವ ಈ ದೇಶದಲ್ಲಿ? ಯಾರು ನೋಡ್ಕೊಂಡ್ರು ದೇವಸ್ಥಾನಗಳನ್ನು? ಏನು ಮಾಡ್ತಾ ಇದ್ದೀರಿ ನೀವು? ಅದಕ್ಕೊಂದು ಉದ್ಘಾಟನೆ ಏನು? ಆ ಉದ್ಘಾಟನೆ ಯಾರನ್ನು ಕರಿಬೇಕು, ಯಾರನ್ನು ಕರಬಾರ್ದು? ಸರಿ, ಒಂದು ದೇವಸ್ಥಾನ ಉದ್ಘಾಟನೆ, ಸುತ್ತಿರೋ ಊರೇನಾಗಿದೆ? ಅಲ್ಲಿಯ ಶಾಲೆಗಳ ಬಗ್ಗೆ ಯೋಚನೆ ಮಾಡಿದ್ದೀರಾ? ರಸ್ತೆಗಳ ಬಗ್ಗೆ ಯೋಚನೆ ಮಾಡಿದ್ದೀರಾ? ಇಲ್ಲ. ಮನುಷ್ಯರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಇಲ್ಲ. ನಿಮಗೆಲ್ಲ ನಾವು ಓಟ್ ಹಾಕಿ ನಿಮಗೆ ಫ್ರೀ ದರ್ಶನ ಕೊಡ್ತೀನಿ. ದೇವ್ರನ್ನೇ ನೀವು ಪೂಜಾರಿಗಳೇ, ನೀವು ದೇವ್ರಿಗೆ ಮನೆ ಕಟ್ಟಿ ಅದ್ರಿಗೆ ಉದ್ಘಾಟನೆ ಮಾಡಿ ಕೂರಿಸ್ತೀರಾ ಅಂತ ನನ್ನ ಪ್ರಶ್ನೆ ಯಾಕೆ ಕೇಳಬಾರ್ದು? ಇವತ್ತು ನಿರುದ್ಯೋಗದ ಸಮಸ್ಯೆ ಕಾಣ್ತಾ ಇದೆ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಮಣಿಪುರದಲ್ಲಿ ಏನೋ ಆಗ್ತಾ ಇದೆ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? GSTಗಳು ಜಾಸ್ತಿ ಆಗ್ತಾ ಇದೆ, ಟ್ಯಾಕ್ಸ್ ತಡ್ಕೊಳಕ್ಕಾಗ್ತಿಲ್ಲ ಜನಕ್ಕೆ, ರೈತರ ನಿರಂತರ ಹೋರಾಟ ನಡೀತಾ ಇದೆ. ಅದನ್ನು ಬಿಟ್ಬಿಟ್ಟು ಉದ್ಘಾಟನೆ ಏನಿದೆ ಮಾಡ್ಕೊಳ್ಳಿ, ಬಟ್ ಅದೇ ಅನ್ನೋ ಥರ ಹೇಳಿ ಇದರಿಂದ ನಾವು ಗೆಲ್ತೀವಿ ಅನ್ನೋದಿದೆಯಲ್ಲ, ಅದು ಎಂಥ ದೊಡ್ಡ ಅಹಂಕಾರ ಮತ್ತು ಎಂಥ ದೊಡ್ಡ ನಂಬಿಕೆ ನೋಡಿ ಅವ್ರಿಗೆ. ತುಂಬಾ ಜನ ಹೇಳ್ತಾರೆ ಸರ್, ಮೋದಿ ಅವರ ಸ್ಟ್ರಾಟಜಿ ಎಲೆಕ್ಷನ್ ನಿಯರ್ ಬಂದಾಗ ಈ ತರದ್ದೇನೋ ಒಂದು ಮಹತ್ವದ ಕಾರ್ಯ ಮಾಡ್ತಾರೆ, ಅದನ್ನ ಸ್ಟ್ರಾಟಜಿಯಾಗಿ ಬಳಸ್ಕೊಂತಾರೆ. ಸ್ಟ್ರಾಟಜಿ ಅಂತ ಅರ್ಥ ಆಗಲ್ಲ. ನೀನು ಮಾಡಿರೋ ಒಳ್ಳೆ ಕೆಲಸಗಳನ್ನ ನೀನು ಕೇಳಬೇಕೆ ಹೊರತು ನಾನು ಮೋಸ ಮಾಡೇ ಹೇಳ್ತೀನಿ ಅಂದರೆ, ನೋಡಿ ಇವತ್ತು ಪೇಪರ್ನಲ್ಲಿ ಬಂದಿದೆ, ಗುಜರಾತ್ನ ಹಾಸ್ಪಿಟ್ಲ್ಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡಿಂದ ದುಡ್ಡು ಬರಬೇಕು, 300 ಕೋಟಿ ಬಾಕಿ ಇದೆ. ಅವ್ರು ಇವಾಗ ಫೆಬ್ರವರಿ 26 29 ತನಕ ಸ್ಟ್ರೈಕ್ ಮಾಡ್ತಿದ್ದಾರೆ ಹಾಸ್ಪಿಟ್ಲ್ಗಳು. ನಮಗೆ ದುಡ್ಡು ಬರಲ್ಲ, ನಮ್ಮ ಹಾಸ್ಪಿಟ್ಲ್ ಮುಚ್ಚೋ ಪರಿಸ್ಥಿತಿ, ನಾವು ಮಾಡೋ ಟ್ರೀಟ್ಮೆಂಟ್ಗೆ ದುಡ್ಡು ಕೊಡಿ ಅಂತ. ಇದನ್ನು ಯಾರು ಕೇಳೋದು ಪ್ರಶ್ನೆ? ಏನು ಹೇಳ್ತಿದ್ರಿ ನೀವು? ಏನು ಮಾಡ್ತಾಯಿದ್ರಿ ನೀವು ಈ ದೇಶದಲ್ಲಿ? ಅಲ್ವೇ, ಏನಾಗ್ತಿದೆ ಈ ದೇಶದಲ್ಲಿ? ಒಂದು ಮಣಿಪುರದ ಬಗ್ಗೆ ಹೋಗಲ್ಲ ನೀವು. ಒಂದು ರೈತ ಬಾಂಬ್ ಹಾಕ್ತೀವಿ, ಅವ್ರಿಗೆ ಟೆರರಿಸ್ಟ್ ಅಂದ್ಬಿಡೋದು, ಯಾರೋ ಒಬ್ಬರು ಸಿಕ್ ಟೋಪಿ ಹಾಕೊಂಡು ಅವ್ನು ಖಲಿಸ್ತಾನಿ ಅಂದ್ಬಿಡೋದು, ಅಂದರೆ ಒಂದು ಹೆಸರಿಡೋದು ಅಷ್ಟೇ. ಜನ ಅರ್ಥ ಮಾಡ್ಕೋಬೇಕು. ಹೀಗೆಲ್ಲ ಮಾಡ್ಕೊಂಡು ಡಿಮಾನಿಟೈಸೇಷನ್ ಏನಾಯಿತು, ಸಡನ್ನಾಗಿ ಹಿಂಗೆ ಅಂದ್ಬಿಟ್ರಿ, ಏನು ಮಾಡಿತಿದ್ದೀರಿ ನೀವು? ಸೊ ಈ ಸ್ಟ್ರಾಟಜಿಗಳು ಮಹಾನ್ ಚಾಣಕ್ಯ, ಅದರಿಂದ ಏನು ಸಿಗುತ್ತೆ? ನನಗೆ ನಿಮಗೆ ಊಟಕ್ಕೆ ಏನಾದ್ರು ಸಿಗುತ್ತಾ?